ಮೈತ್ರಿ ಪಾಳ್ಯದಲ್ಲಿ ಏನಾಗ್ತಾ ಇದೆ, ಅದರಲ್ಲೂ ಮಂಡ್ಯ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಮಂಡ್ಯ ಅಖಾಡಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಆ ಟ್ವಿಸ್ಟ್ ಏನು? ಮಂಡ್ಯ ಅಖಾಡಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಟ್ಟ ಸುಮಲತಾ. ದಳಪತಿ ಮಂಡ್ಯ ಕ್ಷೇತ್ರ ಘೋಷಿಸಿದ್ರೂ ಕೂಡ ಪಟ್ಟು ಬಿಡ್ತಾ ಇಲ್ಲ ಸುಮಲತಾ. ಕಸರತ್ತು ನಡೆಸ್ತಲೇ ಇದ್ದಾರೆ ಇನ್ನೂ ಕೂಡ. ಈ ಮೂಲಕ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾಗಿದೆ 3 ಕ್ಷೇತ್ರ ಜೆಡಿಎಸ್ಗೆ ಅಂತ. ಆದ್ರೆ ಕಳೆದ 3 ದಿನದ ದೆಹಲಿಯಲ್ಲೇ ಬೇಡ್ಬಿಟ್ಟಿರುವಂತಹ ಸುಮಲತಾ ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡಲ್ಲ ಅಂತಿದ್ದಾರೆ. ಹಾಗಾದ್ರೆ ಅವ್ರ ಲೆಕ್ಕಾಚಾರ ಏನು? ಇನ್ನೂ ಕೂಡ ಆಸೆ ಇಟ್ಕೊಂಡಿದ್ದಾರಾ? ನಾನು ರಾಜಕೀಯ ಮಾಡಿದ್ರೆ ಮಂಡ್ಯದಲ್ಲಿ ಮಾತ್ರ, ಮಂಡ್ಯ ಕ್ಷೇತ್ರ ಬಿಟ್ಟು ಬೇರೆಡೆ ನಾನು ಯಾಕೆ ಹೋಗಲಿ? ಇನ್ನೂ ಕೂಡ ಫೈನಲ್ ಆಗಿಲ್ಲ ಮಂಡ್ಯ ಕ್ಷೇತ್ರ ಅಂತಲೇ ಹೇಳ್ತಾ ಇದ್ದಾರೆ ಸುಮಲತಾ. ಹಾಗಿದ್ರೆ ಅವರ ಪ್ರಯತ್ನ ಇನ್ನೂ ಮುಂದುವರೆದಿದೆಯಾ? ಏನ್ ನಡೀತಾ ಇದೆ ಮಂಡ್ಯ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸುಮಲತಾರ ನಡೆ ಇನ್ನೂ ಕುತೂಹಲ ಮೂಡಿಸ್ತಾ ಇದೆ, ನಿಗೂಢವಾಗಿದೆ. ಫೈನಲ್ ಆಗಿಲ್ಲ ಅಂತಲೇ ಇನ್ನೂ ಪಟ್ಟು ಹಿಡಿದಿರುವಂತಹ ಸುಮಲತಾ ಇನ್ನೂ ಮಂಡ್ಯದ ಮೇಲೆ ತಮ್ಮ ಆಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಿದ್ರೆ ನಾನು ರಾಜಕಾರಣ ಮಾಡೋದಾದ್ರೆ ಮಂಡ್ಯದಲ್ಲಿ. ನಾಳೆ ಮೋದಿ ಅಮಿತ್ ಶಾ ಮಂಡ್ಯ ಕ್ಷೇತ್ರ ಫೈನಲ್ ಮಾಡ್ತಾರೆ. ಇನ್ನೂ ಅಂತಿಮ ನಿರ್ಧಾರ ಆಗಿಲ್ಲ ಮಂಡ್ಯದ ಬಗ್ಗೆ ಅಂತಲೇ ಸುಮಲತಾ ಹೇಳ್ತಾ ಇದ್ದಾರೆ. ಇನ್ನು ಅವ್ರು ಹೇಳೋದು ಬಿಜೆಪಿ ವರಿಷ್ಠರು ನನ್ನ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ಹಾಗಿದ್ರೆ ಮಂಡ್ಯ ಕ್ಷೇತ್ರ ತನಗೆ ಸಿಗಬಹುದು ಅನ್ನುವಂಥ ವಿಶ್ವಾಸ ಇನ್ನೂ ಸುಮಲತಾ ಅವರಲ್ಲಿದೆಯಾ? ಅಥವಾ ಅವರ ಲೆಕ್ಕಾಚಾರ ಏನು? ಮೈತ್ರಿ ಧರ್ಮದ ಪಾಲನೆಗೆ ಏನಾದರೂ ಹೈಕಮಾಂಡ್ ಹೇಳಿದ್ರೆ ಅದಕ್ಕೆ ಒಪ್ಕೊಳ್ತಾರ? ಮಂಡ್ಯ ಬಿಟ್ಟು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರಾ? ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ನಿಲ್ಲೋದಕ್ಕೆ ಅವಕಾಶ ಕೊಡೋದಕ್ಕೆ ಬಿಜೆಪಿ ಸಿದ್ಧ ಇತ್ತು. ಆರಂಭದಲ್ಲಿ ಬೆಂಗಳೂರು ಉತ್ತರ ಅಂತ ಹೇಳಲಾಗ್ತಾ ಇತ್ತು, ಆಗ್ಲೂ ಸುಮಲತಾ ಹೇಳಿದ್ದದನ್ನೇ. ಆದ್ರೆ ಈಗ ಮೈತ್ರಿ ಆದ ಮೇಲೆ ಮಂಡ್ಯವನ್ನ ಜೆಡಿಎಸ್ ನೆಚ್ಕೊಳ್ತಾ ಇರೋದ್ರಿಂದಾಗಿ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಗ್ತಾ ಇತ್ತು, ಅದು ಕೂಡ ಒಪ್ಪಿಗೆ ಇಲ್ಲ. ಹಾಗಿದ್ರೆ ಏನ್ ಮಾಡ್ತಾರೆ ಸುಮಲತಾ? ಮಂಡ್ಯ ಬಿಟ್ಟು ಬೇರೆ ಕಡೆ ರಾಜಕಾರಣ ಮಾಡಲ್ಲ ಅಂತಿರುವಂತಹ ಸುಮಲತಾ ಅವರ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಜೆಡಿಎಸ್ಗೆ 3 ಕ್ಷೇತ್ರ ಅಂತ ಬಿಜೆಪಿ ಹೈಕಮಾಂಡ್ ಡಿಸೈಡ್ ಮಾಡಿದ್ದಾಗಿದೆ. ಮಂಡ್ಯ, ಹಾಸನ, ಕೋಲಾರ. ಇದ್ರ ಬಗ್ಗೆ ಸ್ವತಃ ಕುಮಾರಸ್ವಾಮಿ ಅವರೇ ಹೇಳಿಕೆ ಕೂಡ ಕೊಟ್ಟಿದ್ರು. ಘೋಷಣೆ ಆಗಿದೆ, ಅಭ್ಯರ್ಥಿಗಳ ಘೋಷಣೆ ಆಗೋದೊಂದೇ ಬಾಕಿ ಇದೆ. ಆದ್ರೆ ಈಗ ಸುಮಲತಾ ಕೊಡ್ತಾ ಇರುವಂತಹ ಈ ಸ್ಟೇಟ್ಮೆಂಟ್ ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಡ್ಯ ಪ್ರತಿನಿಧಿ ನಂದನ್. ಈಗ ಸಂಪರ್ಕದಲ್ಲಿದ್ದಾರೆ. ನಂದನ್, ಕ್ಷೇತ್ರ ಹಂಚಿಕೆ ಆಲ್ಮೋಸ್ಟ್ ಆಗಿದೆ. ಮಂಡ್ಯ, ಹಾಸನ ಮತ್ತು ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ದಾಗಿದೆ. ಅಭ್ಯರ್ಥಿಗಳ ಘೋಷಣೆ ಒಂದೇ ಬಾಕಿ ಅಂತ ಅಂದ್ಕೋತಾ ಇರೋವಾಗ್ಲೇ ಸುಮಲತಾ ಅವರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ. ನನ್ನ ಬಗ್ಗೆ ಬಿಜೆಪಿ ಹೈಕಮಾಂಡ್ ಈಗಲೂ ಕೂಡ ಪಾಸಿಟಿವ್ ಆಗಿದೆ ಅಂತ ಹೇಳೋದ್ರ ಮೂಲಕ ಮಂಡ್ಯ ಕ್ಷೇತ್ರದ ಬಗ್ಗೆ ಸುಮಲತಾ ಇನ್ನೂ ಪಾಸಿಟಿವ್ ಆದಂತಹ ಆಸೆಯನ್ನ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ಮಂಡ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಶ್ವೇತಾ, ಮಂಡ್ಯ ಕ್ಷೇತ್ರ ಈ ಬಾರಿ ಗಮನ ಸೆಳೀತಿರೋದು ಮೈತ್ರಿ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂತಹ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಸಂಸದೆ ಸುಮಲತಾ ಅವರು ಪಕ್ಷೇತರವಾಗಿ ಆಯ್ಕೆಯಾಗಿದ್ರು. ಜೆಡಿಎಸ್ ಅಭ್ಯರ್ಥಿ ವಿರುದ್ಧವೇ 1.25 ಲಕ್ಷ ಮತಗಳ ಅಂತರದಿಂದ ಗೆದ್ದು ಬೀಗಿದ್ರು. ಆದ್ರೆ ಈಗ ಪರಿಸ್ಥಿತಿ ಬೇರೆ ಇದೆ. ಬಿಜೆಪಿಯನ್ನ ಸುಮಲತಾ ಬೆಂಬಲಿಸಿದ್ರು ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಸುಮಲತಾ ಅವರಿಗೆ ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇತ್ತು. ಅದಕ್ಕೆ ತಕ್ಕಂತೆ ಪ್ರಯತ್ನಗಳನ್ನು ಕೂಡ ಸುಮಲತಾ ಅವರು ನಡೆಸ್ತಾ ಇದ್ರು ಬಿಜೆಪಿ ಅಭ್ಯರ್ಥಿ ಆಗೋದಕ್ಕೆ. ಆದ್ರೆ ಮತ್ತೊಂದು ಕಡೆ ಜೆಡಿಎಸ್ ಈಗಾಗಲೇ ತನ್ನ 3 ಕ್ಷೇತ್ರಗಳನ್ನ ಘೋಷಣೆ ಮಾಡ್ಕೊಂಡಿದೆ. ಸ್ವತಃ ಕುಮಾರಸ್ವಾಮಿ ಅವರೇ ಮಂಡ್ಯ, ಹಾಸನ, ಕೋಲಾರದಲ್ಲಿ ಸ್ಪರ್ಧಿಸ್ತೀವಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಇದ್ರ ನಡುವೆ ಎಲ್ಲೋ ಒಂದ್ ಕಡೆ ಸುಮಲತಾ ಅವರ ಸ್ಪರ್ಧೆ ಆಗೋದಿಲ್ವೇನೋ, ಅವ್ರಿಗೆ ಅವಕಾಶ ಸಿಗೋದಿಲ್ವೇನೋ ಅನ್ನುವಂತ ಚರ್ಚೆಗಳು ಕೂಡ ಉಟ್ಕೊಂಡಿತ್ತು. ರಾಜಕೀಯದಿಂದ ದೂರ ಉಳಿಬೇಕಾಗ್ಬೋದು, ಇಲ್ಲ ಮೈತ್ರಿಯನ್ನ ಬೆಂಬಲಿಸಬೇಕಾಗ್ಬೋದು ಅನ್ನುವಂತ ಮಾತುಗಳು ಕೂಡ ಇತ್ತು. ಆದ್ರೆ ಸಂಸದೆ ಸುಮಲತಾ ಅವರು ನಿನ್ನೆ ಆಡಿರ್ತಕ್ಕಂತಹ ಮಾತುಗಳು ಸಾಕಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಸುಮಲತಾ ಅವರು ಟಿಕೆಟ್ ಸಿಗೋದ್ರ ಬಗ್ಗೆ ಭಾರಿ ವಿಶ್ವಾಸದಲ್ಲಿ ಇದ್ದಂತೆ ಕಾಣ್ತಾ ಇದೆ. ಮೊನ್ನೆ ಅಷ್ಟೇ ದೆಹಲಿಯಲ್ಲಿ ಬಿಜೆಪಿ ವರಿಷ್ಠರನ್ನ ಕೂಡ ಭೇಟಿಯಾಗಿ ಬಂದಿದ್ರು. ಆ ಬಳಿಕ ಒಂದಷ್ಟು ಪಾಸಿಟಿವ್ ಮಾತುಗಳನ್ನ ಸುಮಲತಾ ಅವರು ಆಡಿರ್ತಕ್ಕಂಥದ್ದು. ಇನ್ನೂ ಕೂಡ ಮಂಡ್ಯ ಟಿಕೆಟ್ ಸಿಗುವಂತ ವಿಶ್ವಾಸದಲ್ಲಿ ಅವರಿದ್ದಂತೆ ಕಾಣ್ತಾ ಇದೆ. ಅಂದ್ರೆ ಅವ್ರು ಹೇಳಿರೋ ಮಾತುಗಳ ಪ್ರಕಾರ ಇನ್ನೂ ಕೂಡ ಮಂಡ್ಯ ಕ್ಷೇತ್ರ ಫೈನಲ್ ಆಗಿಲ್ಲ. ಸ್ವತಃ ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾರೆ. ನಾಳೆ ಈ ಬಗ್ಗೆ ಘೋಷಣೆ ಆಗತ್ತೆ. ಅಂದ್ರೆ ಇಲ್ಲಿವರೆಗೂ ಕೂಡ ಬಿಜೆಪಿ ಪಕ್ಷ ನನ್ನ ಮೇಲೆ ತುಂಬಾ ಗೌರವವನ್ನ ಇಟ್ಕೊಂಡಿದೆ, ನನ್ನ ಬಗ್ಗೆ ಪಾಸಿಟಿವ್ ಆಗಿದೆ, ಈಗಲೂ ಕೂಡ ಟಿಕೆಟ್ ಸಿಗುವಂತ ವಿಶ್ವಾಸ ನನಗಿದೆ ಅನ್ನುವಂತ ಮಾತುಗಳನ್ನು ಕೂಡ ಆಡ್ತಾ ಇರ್ತಕ್ಕಂಥದ್ದು. ಆ ಮೂಲಕ ಇನ್ನೂ ಕೂಡ ನನ್ನ ಟಿಕೆಟ್ ರೇಸ್ ನಲ್ಲಿ ಇದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಪರೋಕ್ಷವಾದಂತ ಮಾತುಗಳನ್ನು ಕೂಡ ಸುಮಲತಾ ಅವರು ಆಡಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಒಂದ್ ಕಡೆ ಕ್ಷೇತ್ರ ಅನೌನ್ಸ್ ಮಾಡ್ಕೊಂಡು ಜೆಡಿಎಸ್ ಅಭ್ಯರ್ಥಿಯನ್ನ ಫೈನಲ್ ಮಾಡೋದೊಂದೇ ಬಾಕಿ ಉಳಿಸ್ಕೊಂಡಿದೆ. ಈ ನಡುವೆ ಸುಮಲತಾ ಅವರ ಮಾತುಗಳು ಸಾಕಷ್ಟು ಚರ್ಚೆಯನ್ನ ಹುಟ್ಟಾಕ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಜೆಡಿಎಸ್
ಕ್ಷೇತ್ರವನ್ನು ಉಳಿಸ್ಕೊಂಡು ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಏನಾಗಿರುತ್ತೆ ಅನ್ನುವಂತ ಕುತೂಹಲ ಇನ್ನೂ ಕೂಡ ಮುಂದುವರಿಲಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಸೋ ಮಚ್ ನಂದನ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದು ಮಂಡ್ಯದ ಕಥೆಯಾಯಿತು. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದೊಂದು ಕುತೂಹಲ ಮೂಡ್ತಾ ಇರುವಂಥದ್ದು. ಜೊತೆಗೆ ಟಿಕೆಟ್ ಸಿಗದವರ ಅಸಮಾಧಾನ ಏನಿದೆ ಅದು ಬಹಳ ದೊಡ್ಡ ಮಟ್ಟಕ್ಕೆ ತಾರಕಕ್ಕೆ ಇರ್ತಾ ಇದೆ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲೋ ಮಟ್ಟಕ್ಕೆ ಹೋಗ್ತಾ ಇದೆ. ನಾನು ಮಾತಾಡ್ತಾ ಇರೋದು ಕೊಪ್ಪಳದ ವಿಚಾರಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.